ಮನೆ ಅನ್ನೋದ ಶುರು ಮಾಡೋ ಸಂದರ್ಭ ಅಂತ ಬಂದಾಗ ಆಗುವಂಥ ಖುಷಿನೇ ಬೇರೆ. ಆದರೆ ಅದೊಂದೇ ಬರುತ್ತಾ? ಖಂಡಿತ ಇಲ್ಲ. ಜೊತೆಗೆ ಭಯ, ಗೊಂದಲ, ನಿದ್ರೆ ಕಿತ್ಕೊಳ್ಳುವಂಥ ಆಲೋಚನೆಗಳು ಮತ್ತು ಪ್ರಶ್ನೆಗಳ ಸರಮಾಲೆಗಳೇ ಬರ್ತವೆ. ಆದರೆ ಇದು ಸಹಜ ಅಲ್ವಾ? ಮನೆ ಅಂದರೆ ಕನಸಲ್ವಾ? ಅದು ನಮಗೆ, ನಮ್ಮ ಮುಂದಿನ ಜನ್ರೇಷನ್ಗೆ ನೆಲೆ ಅಲ್ವಾ ಅದು? ಹಾಗಾಗಿ ಮನಸ್ಸಲ್ಲಿ ಸ್ವಲ್ಪ ಉತ್ತರಗಳು ನಿಮಗೆ ಮೂಡ್ತಾನೆ ಇರ್ತವೆ. ಇರಲಿ ಬಿಡಿ, ಅಷ್ಟು ಇಲ್ಲ ಅಂತಂದರೆ ಅದು ಮನೆ ಅಂತ ಹೇಗೆ ಅನ್ಸ್ಕೊಳ್ಳುತ್ತೆ? ನೀವು ಯಾವಾಗಲೂ ಮನೆ ಕಟ್ಟೋ ಕನಸು ಮೂಡಿದಾಗ ಸಿಂಪಲ್ಲಾಗಿ ಒಂದು 5 ಕ್ವಶನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಇವು ಎಲ್ಲರ ಮನಸ್ಸಲ್ಲಿ ಬಂದೋಗುವಂತಹ ನಾರ್ಮಲ್ ಪ್ರಶ್ನೆಗಳು. ಅದು ಸಿಸ್ಟಮ್ಯಾಟಿಕ್ ಆಗಿರಲಿ ಅಂತ ನಾನು ಹೇಳ್ತೀನಿ. ಆ ಪ್ರಶ್ನೆಗಳು ಯಾವ್ಯಾವು? ಮೊದಲನೇದಾಗಿ, ಬಡ್ಜೆಟ್ ಎಷ್ಟು? ಫ್ಯಾಮಿಲಿ ಸೈಜ್ ಏನು? ಆ ಮನೆಯ ಲೊಕೇಶನ್ ಎಲ್ಲಿ ಬರುತ್ತೆ? ನೀವು ನಿಮ್ಮ ಮನೆಯ ಮೇಂಟೆನೆನ್ಸ್ಗೆ ರೆಡಿನಾ? ಲಾಂಗ್ ಟರ್ಮ್ ಪ್ಲ್ಯಾನ್ ನಿಮ್ಗೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ಕಿದ್ರೆ ಖಂಡಿತ ನಿಮಗೊಂದು ರೈಟ್ ಹೌಸು ಆಟೋಮೆಟಿಕಲ್ಲಿ ನಿಮ್ದಾಗುತ್ತೆ. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ನೋಡಿದ ಮೇಲೆ ರೈಟ್ ಹೌಸ್ ಅಂತ ಬಂದಾಗ ನಿಮ್ಮ ಪ್ರಶ್ನೆಗಳೇನು? ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮನೆ ಅಂತ ಹೇಳಿದ್ರೆ ಅದು ಒಂದು ಬಿಲ್ಡಿಂಗ್ ಅಲ್ಲ, ಅದು ನಮ್ಮ ಲೈಫು. ಆದರೆ ಸಮಸ್ಯೆ ಏನು ಗೊತ್ತಾ? ಎಷ್ಟೋ ಜನ ಮನೆ ಕಟ್ಟಬೇಕಾದ್ರೆ ಅಥವಾ ಕೊಂಡ್ಕೋಬೇಕಾದ್ರೆ ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡ್ತಾರೆ. ಯಾರೋ ಸಜೆಷನ್ ಕೊಟ್ಟರು ಅಂತ, EMI ಉಳಿಸ್ಬೇಕು ಅಂತ, ಅಥವಾ ಫ್ಯಾನ್ಸಿ ಆಗಿದೆ ಅಂತ, ಅಥವಾ ಸ್ಟೇಟಸ್ನ ಎಲ್ಲರಿಗೂ ತೋರಿಸ್ಕೋಬೇಕು ಅಂತ ತುಂಬ ತಪ್ಪುಗಳು ಮಾಡ್ತಾರೆ. ಆದರೆ ನಿಜವಾಗಿ ನೋಡಿದ್ರೆ ರೈಟ್ ಹೌಸ್ ಅಂತಂದರೆ ಅದು ನಿಮ್ಮ ಲೈಫ್ಗೆ ಫಿಟ್ ಆಗುವಂಥ ಹೌಸ್. ಅದು ಲಕ್ಸುರಿ ಮಾತ್ರ ಅಲ್ಲ, ಟ್ರೆಂಡ್ ಅಲ್ಲ, ಇನ್ಸ್ಟಾಗ್ರಾಮ್ ಹೌಸ್ ಅಲ್ಲ. ಇವತ್ತು ನಾವು ನಮಗೆ ಕಾಡುವಂಥ ಈ ಪ್ರಶ್ನೆಗಳಿಗೆ ಆನೆಸ್ಟಾಗಿ ಉತ್ತರ ಹುಡ್ಕೊಂಡು ಬನ್ನಿ. ಮೊದಲನೇದಾಗಿ, ಬಡ್ಜೆಟ್ ಎಷ್ಟು? ನಿಮ್ಮ ಬಡ್ಜೆಟ್ ಅಂತಂದರೆ ನೀವು ಪೇ ಮಾಡ್ಬೋದಾದಂತಹ ಕ್ಯಾಶು, ಬ್ಯಾಂಕ್ ಲೋನು, ನಿಮ್ಮ ಮಂತ್ಲಿ ಸೇಫ್ EMI ಕೆಪಾಸಿಟಿ ಏನು ಅಂತ. ಇಲ್ಲಿ ಮುಖ್ಯವಾದದ್ದು EMIನಿಂದ ನಿಮ್ಮ ಜೀವನಕ್ಕೆ ತೊಂದರೆ ಆಗಬಾರ್ದು. ಅದು ಹೇಗೆ? ನಿಮ್ಮ ಸ್ಯಾಲ್ರಿ ಒಂದು 1 ಲಕ್ಷ ಅಂತ ಇದ್ದರೆ EMI ಐಡಿಯಲಿ 30-35 ಸಾವಿರದ ಒಳಗಡೆ ಇದ್ದರೆ ಸೇಫ್ ಆಗಿರುತ್ತೆ. ನಾವು ನಮ್ಮ ಬಡ್ಜೆಟ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, EMI ಅಮೌಂಟು, ಮೇಂಟೆನೆನ್ಸು, ಚಿಲ್ಡ್ರನ್ ಸ್ಟಡಿ ವಿಚಾರ, ಹೆಲ್ತ್ ವಿಚಾರ, ಮಂತ್ಲಿ ಸೇವಿಂಗ್ ವಿಚಾರ ಎಲ್ಲವನ್ನೂ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಜನರ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ? ನನ್ನ ಸ್ನೇಹಿತ 80 ಲಕ್ಷ ಕೊಟ್ಟು ಒಂದು ಮನೆ ತೊಗೊಂಡ, ನಾನು ತೊಗೋಬೇಕು ಅಂತ ಕಂಪೇರ್ ಮಾಡ್ತಾರೆ. ಆದರೆ ಪ್ರತಿಯೊಬ್ಬರ ಜೀವನವೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಬಡ್ಜೆಟ್ ಕರೆಕ್ಟ್ ಇದ್ದರೆ ಮನೆ ನಿಮಗೊಂದು ಹೊರ ಆಗಿರುತ್ತೆ. ಅದೇ ಬಡ್ಜೆಟ್ ತಪ್ಪಾದರೆ ಅದೇ ಮನೆ ನಿಮಗೊಂದು ಬಾಧೆಯಾಗಿ ಕಾಡ್ತಾ ಇರುತ್ತೆ. ಸೇರೆ ನಾವು ಒಂದು ಫಸ್ಟ್ ಕ್ವಶನ್ಗೆ ಒಂದು ಸೇಫ್ ಆದ ಬಡ್ಜೆಟ್ ಎಷ್ಟು ಬೇಕು ಅಂತ ಮನಸ್ಸಲ್ಲಿ ಅಂದ್ಕೋಬೇಕು ಅಂತಂದರೆ ಅದಕ್ಕೊಂದು ಆನೆಸ್ಟಾಗಿ ಆನ್ಸರ್ ಇಟ್ಕೊಂಡಿರಬೇಕು. ಎರಡನೇ ಪ್ರಶ್ನೆ, ನಮ್ಮ ಫ್ಯಾಮಿಲಿ ಸೈಜ್ ಏನು? ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಬಿಕಾಸ್ ಹೌಸ್ ಅಂತಂದರೆ ಅದರ ಅಳತೆ ಮತ್ತು ಮೆಂಬರ್ ಎರಡೂ ಮ್ಯಾಚ್ ಆಗಬೇಕು. ಉದಾಹರಣೆಗೆ, ಸ್ಮಾಲ್ ಫ್ಯಾಮಿಲಿ ಅಂತಂದರೆ ಒಂದು 2 BHK ಮನೆ ನಿಮ್ಗೆ ಸಾಕಾಗುತ್ತೆ. ಸ್ವಲ್ಪ ಬಿಗ್ ಫ್ಯಾಮಿಲಿ ಅಂತಂದರೆ 3 BHK ಮನೆ ಅಥವಾ ಡೂಪ್ಲೆಕ್ಸ್ ಹೌಸು ಬೆಸ್ಟ್ ಇರುತ್ತೆ. ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಇದ್ದಾಗ ಸಪ್ರೇಟ್ ಪ್ರೈವೇಸಿ ರೂಮ್ಗಳು ನಿಮಗೆ ಬೇಕಾಗುತ್ತೆ. ಈ ಸಿಂಗಲ್ ವರ್ಕಿಂಗ್ ಪರ್ಸನ್ಸ್ ಅಂತ ಹೇಳ್ತೇವಲ್ಲ, ಅವ್ರಿಗಾದರೆ ಒಂದು ಸ್ಟುಡಿಯೋ ರೂಮ್ ಆಗಿರ್ಬೋದು ಅಥವಾ 1 BHK ಖಂಡಿತ ಸಾಕಾಗ್ಬೋದು. ನಮಗೆ ರೂಮ್ ಕಡಿಮೆ ಇದ್ದರೆ ಪ್ರತಿದಿನ ಜಗಳ, ಕಿರಿಕಿರಿ, ಪ್ರೈವೇಸಿ ಸಮಸ್ಯೆ ಎಲ್ಲ ಕಾಡುತ್ತೆ. ಅದೇ ರೂಮ್ ಜಾಸ್ತಿ ಇದ್ದರೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ, ಖಾಲಿ ಅನ್ನುವಂಥ ಭಾವನೆ ನಮಗೆ ಕಾಡ್ತಾ ಇರುತ್ತೆ. ಮತ್ತೊಂದು ಮುಖ್ಯ ವಿಷಯ ಏನು ಅಂದರೆ, ಫ್ಯೂಚರ್ ಫ್ಯಾಮಿಲಿ ಗ್ರೋತ್ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಹೊಸದಾಗಿ ಮದುವೆ ಆದಂಥವ್ರು 3-5 ವರ್ಷ ಕರೆಕ್ಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಮನೆಗಳಲ್ಲಿ ಸಣ್ಣ ಮಕ್ಕಳು ಅಂತಿದ್ರೆ ಅವ್ರಿಗೆ ಪ್ಲೇ ಏರಿಯಾನ ಪ್ರೊವಿಷನ್ ಮಾಡಬೇಕಾಗುತ್ತೆ, ಸ್ಟಡಿ ಸ್ಪೇಸ್ ಬೇಕಾಗುತ್ತೆ. ದೊಡ್ಡವರು ಅಂತಿದ್ರೆ ಸಾಧ್ಯವಾದಷ್ಟು ಸ್ಟೇಕೇಸ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅವ್ರಿಗೆ ಗ್ರೌಂಡ್ ಫ್ಲೋರ್ನಲ್ಲೇ ಆಕ್ಸೆಸ್ ಇರುವಂತೆ ನೋಡಿಕೊಳ್ಳಿ. ರೈಟ್ ಹೌಸ್ ಅಂತಂದರೆ ಕಂಫರ್ಟಬಲ್ ಲೈಫ್ ಕೊಡುವಂಥ ಹೌಸ್. ಅದು ಸರಿಯಾದ ಸೈಜ್ ಮ್ಯಾಚ್ ಆದರೆ ಮಾತ್ರ ಇದು ಖಂಡಿತ ಸಾಧ್ಯ. ನಮ್ಮ ನೆಕ್ಸ್ಟ್ ಪ್ರಶ್ನೆ, ಲೊಕೇಶನ್ ಎಲ್ಲಿದೆ? ನಾವು ಲೊಕೇಶನ್ ಡಿಸೈಡ್ ಮಾಡೋದು ಅಂತಂದರೆ ಲೈಫ್ನಲ್ಲಿ ಕೆಲವೊಂದು ವಿಚಾರಗಳನ್ನು ಡಿಸೈಡ್ ಮಾಡೋ ರೀತಿಯಾಗಿರುತ್ತೆ. ಅವೆಲ್ಲವನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾವುದು ಅಂದರೆ ಸ್ಕೂಲ್ ಡಿಸ್ಟೆನ್ಸು, ಹಾಸ್ಪಿಟಲ್ಲು, ಡೈಲಿ ಶಾಪ್ಸು, ಟ್ರಾನ್ಸ್ಪೋರ್ಟ್ಸು, ಆಫೀಸ್ ಟ್ರಾವೆಲ್ ಟೈಮು, ಎನ್ವೈರನ್ಮೆಂಟ್, ಇವೆಲ್ಲದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ದಿನಚರಿಗಳಿಗೆ 2 ಗಂಟೆ ಹೋದರೆ ಲೈಫ್ನ ಅರ್ಧ ಆಲ್ರೆಡಿ ಹೋದಂತೆ ಅಲ್ವಾ? ದೂರದ ಲೊಕೇಶನಿಂದ ಸ್ಟ್ರೆಸ್ ಆಗಿರುವಂಥದ್ದು, ಪೆಟ್ರೋಲ್ ಕಾಸ್ಟ್ ಆಗಲಿ, ಫ್ಯಾಮಿಲಿ ಟೈಮ್ ಆಗಲಿ, ಎಲ್ಲದ್ರ ಮೇಲೂ ಎಫೆಕ್ಟ್ ಆಗುತ್ತೆ. ಇನ್ನೊಂದು ದೊಡ್ಡ ಪಾಯಿಂಟ್ ಅಂತಂದರೆ ರೀಸೇಲ್ ವ್ಯಾಲ್ಯೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಪ್ರೈಮ್ ಏರಿಯಾದಲ್ಲಿದ್ದರೆ ಪ್ರಾಪರ್ಟಿ ಆ ವ್ಯಾಲ್ಯೂ ಸ್ಟೇಬಲ್ ಆಗಿರುತ್ತೆ.
ರಿಮೋಟ್ ಏರಿಯಾದಲ್ಲಿದೆ, ರಿಸ್ಕ್ ಆಗುತ್ತೆ. ಆದರೆ ಬಡ್ಜೆಟ್ ಮತ್ತು ಲೈಫ್ ಸ್ಟೈಲ್ಗೆ ಎರಡೂ ಮ್ಯಾಚ್ ಆಗಬೇಕಾಗುತ್ತೆ. ಅದಕ್ಕೊಂದು ಪುಟ್ಟ ಎಕ್ಸಾಂಪಲ್ ಏನು ಅಂತಂದರೆ, ಪೀಸ್ ಬೇಕು ಅಂತಂದರೆ ಔಟ್ಸ್ಕರ್ಟ್ನಲ್ಲಿ ಮನೆ ಕಟ್ಕೊಳ್ಳೋದು ಉತ್ತಮ. ಫಾಸ್ಟ್ ಲೈಫ್ ಬೇಕು ಅಂತಂದರೆ ಸಿಟಿ ಏರಿಯಾ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಒಂದು ಸಾಲಿನಲ್ಲಿ ಹೇಳಬೇಕು ಅಂತಂದರೆ, ಲೊಕೇಶನ್ ಲೈಫ್ ಯಾವಾಗಲೂ ನಮ್ಮ ಲೈಫ್ ಕ್ವಾಲಿಟಿನ ಡಿಸೈಡ್ ಮಾಡುತ್ತೆ. ಫೋರ್ತ್ ಪ್ರಶ್ನೆ ಬಹಳ ಮುಖ್ಯ. ನೀವು ನಿಮ್ಮ ಮನೆ ಮೇಂಟೆನೆನ್ಸ್ಗೆ ರೆಡಿ ಇದ್ದೀರಾ? ಹೌಸ್ ಅಂದರೆ ಬರೀ ಖರೀದಿ ಅಲ್ಲ, ಮೇಂಟೆನೆನ್ಸ್ ಕೂಡ ಇದೆ. ಅವುಗಳಂದರೆ ಕ್ಲೀನಿಂಗು, ಎಲೆಕ್ಟ್ರಿಸಿಟಿ, ಪ್ಲಂಬಿಂಗು, ರಿಪೇರಿ ವರ್ಕ್ಸು ಮತ್ತು ಇಯರ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಬರುತ್ತೆ. ಅದು ಇಂಡಿಪೆಂಡೆಂಟ್ ಹೌಸ್ ಆಗಿದ್ದರೆ ಎಲ್ಲ ನೀವೇ ನೋಡ್ಕೋಬೇಕಾಗುತ್ತೆ. ಅಪಾರ್ಟ್ಮೆಂಟ್ ಅಂತ ಇದ್ದರೆ ಮೇಂಟೆನೆನ್ಸ್ ಚಾರ್ಜ್ ಕೊಡಬೇಕಾಗುತ್ತೆ. ಹೀಗಾಗಿ ಕೇಳ್ಕೋಬೇಕಾಗಿರುವಂಥದ್ದು, ನಿಮಗೆ ಟೈಮ್ ಇದೆಯಾ? ಮನಿ ಅಲೋಕೇಟ್ ಮಾಡ್ತೀರಾ? ಮೇಂಟೆನೆನ್ಸ್ಗೆ ಮೈಂಡ್ ಸೆಟ್ ಇದೆಯಾ? ಇದೆಲ್ಲ ಹೇಳೋದು ಯಾಕೆ ಅಂತಂದರೆ, ಮೆನಿ ಪೀಪಲ್ ಇದ್ದಾಗ ಬಿಗ್ ಹೌಸ್ನ ಚೂಸ್ ಮಾಡ್ತಾರೆ. ಆದರೆ ಮೇಂಟೆನೆನ್ಸ್ ಮಾಡೋಕ್ಕಾಗದೆ ಹೋದಾಗ ಅದು ಸ್ಲೋಲಿ ಬರ್ಡನ್ನ ಕಾಡುತ್ತೆ. ಒಂದು ವಿಚಾರ ನೆನಪಿಟ್ಕೊಳ್ಳಿ, ಸುಖ, ಸಂತೋಷ, ಒಳ್ಳೆಯದು, ಚೆನ್ನಾಗಿರೋದು, ದೊಡ್ಡದು ಅಥವಾ ಲಕ್ಸುರಿ ಲೈಫ್ ಅಂತ ಬಂದಾಗ ಸ್ವಲ್ಪ ಮೇಂಟೆನೆನ್ಸ್ ಬರ್ಡನ್ನು ಖಂಡಿತ ಬಂದೇ ಬರುತ್ತೆ. ನಾವು ಮೇಂಟೆನೆನ್ಸನ್ನೇ ದೊಡ್ಡ ಬರ್ಡನ್ ಅಂತ ಅಂದ್ಕೊಂಡು ಬೇಡ ಅಂತಂದರೆ, ದೊಡ್ಡದಾಗ್ಬೋದು, ಒಳ್ಳೆಯದಾಗ್ಬೋದು, ಸುಂದರವಾಗಿರೋದಾಗ್ಬೋದು, ಅದನ್ನೆಲ್ಲ ನಾವು ಅನುಭವಿಸೋದು ಯಾವಾಗ? ಸಣ್ಣ ತೊಂದರೆಗಳನ್ನೇ ದೊಡ್ಡದು ಅಂತ ಅಂದ್ಕೊಳ್ಳೋದು ತಪ್ಪು. ನಾವು ಲಕ್ಸುರಿ ಲೈಫ್ ಅಂದರೆ ದೊಡ್ಡದು ನಮ್ಮದಾಗಿದ್ದಾಗ ಸಣ್ಣ ಸಣ್ಣ ತೊಂದರೆಗಳು ಬರಲಿ ಬಿಡಿ, ಅದನ್ನು ನಾವು ನೋಡಬೇಕಲ್ವಾ? ಸೊ ಸಿಂಪಲ್ ಲಾಜಿಕ್ ಏನಂತಂದರೆ, ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗುವಂಥ ಮನೆಯನ್ನು ಚೂಸ್ ಮಾಡೋದನ್ನು ನಿಮ್ಮ ಆಯ್ಕೆ. ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ನಿಮಗೆ ಲಾಂಗ್ ಟರ್ಮ್ ಪ್ಲ್ಯಾನ್ ಇದೆಯಾ? ಅದು ಏನು? ನಾವು 5ರಿಂದ 10 ವರ್ಷ ಯೋಚನೆ ಮಾಡಬೇಕಾಗುತ್ತೆ. ಚಿಲ್ಡ್ರನ್ ಸ್ಟಡಿ ವಿಚಾರ, ಕೆರಿಯರ್ ಪ್ಲ್ಯಾನ್ಸು, ಪೇರೆಂಟ್ಸ್ ಕೇರು, ಬಿಸ್ನೆಸ್ ಎಕ್ಸ್ಪೆನ್ಷನ್ನು, ರಿಟೈರ್ಮೆಂಟ್ ಪ್ಲ್ಯಾನು, ಇದೆಲ್ಲದ್ರ ಬಗ್ಗೆಯೂ ನೀವು ಗಮನ ಹರಿಸ್ಬೇಕಾಗುತ್ತೆ. ಎಕ್ಸಾಂಪಲ್, ಸಿಟಿಗೆ ನೀವು ಲೇಟಾಗಿ ಎಂಟ್ರಿ ಆಗೋದಾದರೆ ರೆಂಟ್ ಅಥವಾ ಫ್ರೆಂಡ್ಲಿ ಹೌಸ್ ಬೆಸ್ಟ್ ಅನಿಸುತ್ತೆ. ನಿಮಗೆ ಸ್ಟೇಬಲ್ ಲೈಫ್ ಆಲ್ರೆಡಿ ಇದ್ದರೆ ಓನ್ ಹೌಸ್ ಪರ್ಫೆಕ್ಟ್ ಆಗಿರುತ್ತೆ. ನಿಮ್ಮ ಪೇರೆಂಟ್ಸು ನಿಮ್ಮ ಜೊತೆ ಇರ್ತಾರೆ ಅಂತಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಕಂಫರ್ಟ್ ಆಗಿರುತ್ತೆ. ನಿಮ್ಮ ಚಿಲ್ಡ್ರನ್ ಇನ್ ಕೇಸ್ ಅಬ್ರಾಡ್ನಲ್ಲಿ ಸೆಟ್ಲ್ ಆಗ್ಬೋದು ಅಂತಿದ್ರೆ ಬಿಗ್ ಬಂಗ್ಲೋ ಏನು ಬೇಡ ಅಂತ ಅನಿಸುತ್ತೆ. ರೈಟ್ ಹೌಸ್ ಅಂತಂದರೆ ಫ್ಯೂಚರ್ಗೆ ಫಿಟ್ ಆಗುವಂಥ ಹೌಸ್ ಅಂತ. ಆದರೆ ಇವತ್ತಿನ ಫ್ಯಾನ್ಸಿಗಲ್ಲ. ಸ್ನೇಹಿತರೆ, ಕೆಲವೊಂದು ಕಡೆ ಮಾತುಗಳು ನಿಮಗೋಸ್ಕರ. ಮನೆ ಅಂತಂದರೆ ಬರೀ ಕಾಂಕ್ರೀಟ್ ಅಲ್ಲ, ಅದು ಬದುಕಿನ ಫೌಂಡೇಶನ್. ನಾವು ಹೌಸ್ ಚೂಸ್ ಮಾಡಬೇಕು ಅಂತಂದರೆ ನಮಗೆ ತುಂಬ ಡೌಟ್ಗಳಿದ್ದಾಗ ಒಬ್ಬ ಉತ್ತಮವಾಗಿರುವಂಥ ಆರ್ಕಿಟೆಕ್ಟ್ ಆಗ್ಬೋದು ಅಥವಾ ಕನ್ಸಲ್ಟೆಂಟ್ ಜೊತೆ ಒಮ್ಮೆ ಡಿಸ್ಕಷನ್ ಮಾಡಿ. ರಾಂಗ್ ಡಿಸಿಷನ್ ಅನ್ನೋದು ಲೈಫ್ ಟೈಮ್ EMI ಆಗಬಾರ್ದು. ಸ್ನೇಹಿತರೆ, ಹೌ ಟು ಚೂಸ್ ರೈಟ್ ಹೌಸ್ ಎಂಬ ವಿಚಾರವಾಗಿ ಸಂಪೂರ್ಣ ವಿವರಣೆ ನಿಮಗೆ ತಲುಪಿದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ನಾನು ಕಳೆದ ವಿಡಿಯೋದಲ್ಲಿ ಸೈಟ್ ಏಕೆ ಬೇಕು, ತಪ್ಪದೆ ನೋಡಿ ಅನ್ನುವಂಥ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ಉತ್ತಮವಾದ ಮಾಹಿತಿ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ನಾನು ನಿಮ್ಮ ವನಾಚೇತನ್ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.